ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪಿಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಾವು ಆರೋಗ್ಯದಿಂದ ಇರಬೇಕು, ಶಕ್ತಿಯುತವಾಗಿರಬೇಕು ಅಂದರೆ ನಮ್ಮ ಮೂಳೆಗಳು ಗಟ್ಟಿಯಾಗಿರಬೇಕು. ನಮ್ಮ ಮೂಳೆಗಳು ಗಟ್ಟಿಯಾಗಿರಬೇಕು ಅಂದರೆ ಮೂಳೆಗಳಲ್ಲಿ ಕ್ಯಾಲ್ಶಿಯಂ ಅಂಶ, ವೈಟಮಿನ್ ಡಿ ಅಂಶ ಅಧಿಕವಾಗಿ ಇರಬೇಕು. ಯಾವಾಗ ಈ ಕ್ಯಾಲ್ಶಿಯಂ ಅಂಶ ಕಡಿಮೆ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಮೂಳೆಗಳು ಸವಿಯೋದು, ಮೂಳೆಗಳು ಮುರ್ತಾ ಬರ್ತಕ್ಕಂಥದ್ದು, ಆಸ್ಟಿಯೋಪೋರೋಸಿಸ್, ಈ ರೀತಿ ಎಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಇನ್ನು ಹೆರಿಡಿಟರಿ ಅಂತಂದರೆ ಅನುವಂಶೀಯತೆಯಾಗಿ ತಂದೆ ಅಥವಾ ತಾಯಿಯಿಂದ ಈ ಮೂಳೆ ಸವಿತಾ ಇತ್ತು ಅಂದರೆ ಅದು ಬರುವ ಸಾಧ್ಯತೆಗಳಿರ್ತದೆ. ಒಡ ಹುಟ್ಟಿದವರಲ್ಲಿ ಏನಾದರೂ ಆಸ್ಟಿಯೋಪೋರೋಸಿಸ್ ಇತ್ತು ಅಂತಂದರೆ ಅದು ನಿಮಗೂ ಬರುವ ಸಾಧ್ಯತೆಗಳಿರ್ತದೆ. ಇನ್ನು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ಗಳನ್ನ, ಕ್ಯಾಲ್ಶಿಯಂ ಯುಕ್ತ ಆಹಾರಗಳನ್ನ ಕಡಿಮೆ ಸೇವನೆ ಮಾಡೋದ್ರಿಂದ ಈ ಒಂದು ಮೂಳೆಗಳ ಸವೆತ ಅಥವಾ ಆಸ್ಟಿಯೋಪೋರೋಸಿಸ್ ಈ ಒಂದು ಸಮಸ್ಯೆ ಕಾಡಬಹುದು. ಪ್ರಮುಖವಾಗಿ 50 ವರ್ಷ ದಾಟಿದ ನಂತರದ ಮಹಿಳೆಯರಲ್ಲಿ, ಮುಟ್ಟು ನಿಂತಹ ಮಹಿಳೆಯರಲ್ಲಿ ಬೋನ್ ಡೆನ್ಸಿಟಿ ಕಡಿಮೆ ಇರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಮೂಳೆಗಳು ಸವೆತ ಬರ್ತಕ್ಕಂಥದ್ದು, ಆಸ್ಟಿಯೋಪೋರೋಸಿಸ್ ಆಗುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಇನ್ನು ಹಾರ್ಮೋನಲ್ ಇಂಬ್ಯಾಲೆನ್ಸ್, ಪ್ರಮುಖವಾಗಿ ಹೆಂಗಸರಲ್ಲಿ 50 ವರ್ಷ ದಾಟಿದ ನಂತರ ಹೆಂಗಸರಲ್ಲಿ ಮುಟ್ಟು ನಿಂತ ನಂತರ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗ್ತದೆ. ಯಾವಾಗ ಈ ಹಾರ್ಮೋನ್ ಲೆವೆಲ್ ಕಡಿಮೆ ಆಗ್ತದೋ ಬೋನ್ಸ್ ಅಂದರೆ ಮೂಳೆಗಳು ಸವೆತ ಬರ್ತಕ್ಕಂಥದ್ದು ಅಥವಾ ಆಸ್ಟಿಯೋಪೋರೋಸಿಸ್ ಆಗುವ ಸಾಧ್ಯತೆಗಳಿರ್ತದೆ. ಇನ್ನು ಗಂಡಸರಲ್ಲಿ ಟೆಸ್ಟೋಸ್ಟಿರಾನ್ ಲೆವೆಲ್ ಕಡಿಮೆ ಆದಾಗ ಮೂಳೆಗಳ ಒಂದು ಸವೆತ, ಆಸ್ಟಿಯೋಪೋರೋಸಿಸ್ ಆಗುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಇನ್ನು ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಮೂಳೆಗಳ ಸವೆತ ಬರ್ತದೆ, ಮೂಳೆಗಳ ಒಂದು ಕ್ಯಾಲ್ಶಿಯಂ ಅಂಶ ಕಡಿಮೆ ಆಗ್ತದೆ, ಅದರ ಜೊತೆಗೆ ಆಸ್ಟಿಯೋಪೋರೋಸಿಸ್ ಆಗುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಮೂಳೆ ಒಂದು ಸವೆತ ಇದ್ದ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಏಟಾದ್ರೂ, ಒಂದು ಸ್ವಲ್ಪ ಏಟಾದ್ರೂ ಮೂಳೆಗಳು ಮುರಿತಕ್ಕಂತಹ ಸಾಧ್ಯತೆಗಳು ಹೆಚ್ಚಿರ್ತದೆ. ಹಾಗಾಗಿ ಈ ಒಂದು ಕ್ಯಾಲ್ಶಿಯಂ ಅಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ, ವೈಟಮಿನ್ ಡಿ ಅಧಿಕವಾಗಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡೋದ್ರಿಂದ ಈ ಸಮಸ್ಯೆಯಿಂದ ದೂರ ಆಗಬಹುದು. ಇನ್ನು ಕೆಲವರು ಗ್ಲೂಕೋಕಾರ್ಟಿಕಾಯ್ಡ್ಸ್ ಔಷಧಿಗಳು, ಇದನ್ನು ದೀರ್ಘಕಾಲ ಸೇವನೆ ಮಾಡೋದ್ರಿಂದ, ಸ್ಟೀರಾಯ್ಡ್ ಔಷಧಿಗಳನ್ನ ದೀರ್ಘಕಾಲ ಸೇವನೆ ಮಾಡೋದ್ರಿಂದ ಈ ಒಂದು ಮೂಳೆಗಳ ಒಂದು ಸವೆತ, ಆಸ್ಟಿಯೋಪೋರೋಸಿಸ್ ಆಗುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಆದ್ದರಿಂದ ಇದಕ್ಕೆ ಪರಿಹಾರ ಏನು ಅಂತಂದರೆ ಕ್ಯಾಲ್ಶಿಯಂ ಯುಕ್ತ ಆಹಾರಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡಬೇಕು. ಹಸಿರು ಸೊಪ್ಪು ತರಕಾರಿಗಳನ್ನ ಸೇವನೆ ಮಾಡಬೇಕು. ಮೊಟ್ಟೆ ಹಾಗೂ ಮೀನು, ಈ ಆಹಾರ ಪದಾರ್ಥಗಳನ್ನ, ಮಾಂಸಾಹಾರಗಳನ್ನ ನೀವು ಸೇವನೆ ಮಾಡೋದ್ರಿಂದ ಮೂಳೆಗಳ ಒಂದು ಸ್ಟ್ರೆಂತ್ ಅಥವಾ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಹಾಗೂ ನಿಯಮಿತವಾದ ವ್ಯಾಯಾಮ, ರೆಗ್ಯುಲರ್ ಎಕ್ಸಸೈಸ್, ವಾಕಿಂಗ್, ಈ ಎಲ್ಲ ಒಂದು ಕೆಲಸಗಳನ್ನ ಮಾಡೋದ್ರಿಂದ ಮೂಳೆಗಳ ಒಂದು ಫ್ಲೆಕ್ಸಿಬಿಲಿಟಿ, ಮೂಳೆಗಳ ಒಂದು ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ಆದ್ದರಿಂದ ಇವತ್ತಿನ ಒಂದು ಸಂಚಿಕೆಯಲ್ಲಿ ಕ್ಯಾಲ್ಶಿಯಂ ಅಧಿಕವಾಗಿ ಇರತಕ್ಕಂತಹ ಆಹಾರ ಪದಾರ್ಥಗಳನ್ನ, ಪ್ರಮುಖವಾಗಿ ಹಾಲು, ಮೊಟ್ಟೆ, ಮೀನು ಇವುಗಳನ್ನ ಸೇವನೆ ಮಾಡೋದ್ರಿಂದ, ಡೈರಿ ಪ್ರಾಡಕ್ಟ್ಸ್ಗಳನ್ನ ಹಾಗೂ ಪನ್ನೀರ್, ಈ ಒಂದು ಹಾಲು ಇವುಗಳನ್ನೆಲ್ಲ ಹೆಚ್ಚು ಸೇವನೆ ಮಾಡೋದ್ರಿಂದ ಕ್ಯಾಲ್ಶಿಯಂ ಅಂಶ ಮೂಳೆಗೆ ಹೆಚ್ಚಾಗಿ ಕೂಡ್ಕೊಡ್ತದೆ. ಇದ್ರ ಜೊತೆಗೆ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ಗಳನ್ನ, ವೈಟಮಿನ್ ಡಿ ಸಪ್ಲಿಮೆಂಟ್ಸ್ಗಳನ್ನ ನೀವು ತಗೊಳ್ಳೋದ್ರಿಂದ ನಿಮ್ಮ ಮೂಳೆಗಳ ಒಂದು ಆರೋಗ್ಯವನ್ನು ಕಾಪಾಡ್ಕೋಬಹುದು. ಈ ಆಸ್ಟಿಯೋಪೋರೋಸಿಸ್ ಈ ಒಂದು ಸಮಸ್ಯೆಯಿಂದ ನೀವು ದೂರ ಆಗಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.